ನೆಗೆಟಿವಿಟಿ 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 ಐ ಅವಾಯ್ಡ್ ಬಟ್ ನೆಗೆಟಿವಿಟಿ ಲೈಕ್ಸ್ ಮೀ ಐ ಕಾಂಟ್ ಅವಾಯ್ಡ್. ಏನ್ ಗುರುವಿನು KGF2 ಚಿತ್ರದ ಡೈಲಾಗ್ ಬೇರೆ ತರ ಹೇಳ್ತಾ ಇದ್ದಾನೆ ಅಂತೇಳಿ ಅನ್ಕೊಂಡ್ರ? ಎಸ್, ಇದು ಸ್ಪೆಷಲಿ ಟಾಕ್ಸಿಕ್ ಹೇಟರ್ಸ್ಗೆ. ಏನಾಯ್ತು ಅಂದ್ರೆ ಮೊನ್ನೆ ತಾನೇ ಟಾಕ್ಸಿಕ್ ಚಿತ್ರದ ಟೀಮ್ ಒಂದು ಅಪ್ಡೇಟ್ ಕೊಟ್ರು, ನಮ್ಮ ಥಿಯೇಟ್ರಿಕಲ್ ರೈಟ್ಸ್ ಸೋಲ್ಡ್ ಔಟ್ ಆಗಿದೆ AP ತೆಲಂಗಾಣಗೆ ಅಂತೇಳಿ. ಅದು ದಿಲ್ ರಾಜು ಅವರು ತಗೊಂಡಿದ್ದಾರೆ ಅಂತೇಳಿ. ಅದಾದ ನಂತರ ಬಹಳಷ್ಟು ನೆಗೆಟಿವಿಟಿ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನೇನ್ ನೆಗೆಟಿವಿಟಿ ಆಗ್ತಾ ಇದೆ ಅಂತೇಳಿ ಎಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಎಸ್, ಟಾಕ್ಸಿಕ್ ಟೀಮ್ ಜನವರಿ 8ರಂದು ಒಂದು ಟೀಸರ್ ಬಿಟ್ರು. ಅದಾದ ನಂತರ 1 ಮಂತ್ ಏನು ಅಪ್ಡೇಟ್ ಕೊಡ್ಲಿಲ್ಲ, ಬಹಳ ಸೈಲೆಂಟ್ ಆಗಿ ಹೋಯ್ತು. ಬಹಳಷ್ಟು ಜನ ಪೋಸ್ಟ್ಪೋಂಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು, ಆದ್ರೆ ಪೋಸ್ಟ್ಪೋಂಡ್ ಆಗ್ತಾ ಇಲ್ಲ ಅಂತೇಳಿ ಮೊನ್ನೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು, ವಿತ್ ಡೇಟ್ ಕೊಟ್ರು ಅವರು ಟಾಕ್ಸಿಕ್ ಟೀಮ್. ಅದಾದ ನಂತರ AP ತೆಲಂಗಾಣಗೆ ಅವರ ತೆಲುಗು ರೈಟ್ಸ್ ಸೋಲ್ಡ್ ಔಟ್ ಆಗಿದೆ ಮತ್ತು ದಿಲ್ ರಾಜು ಅವರು ತಗೊಂಡಿದ್ದಾರೆ ಅಂತ ಹೇಳಿ ಒಂದು ಅಪ್ಡೇಟ್ ಕೊಟ್ರು. ಅದಾದ ನಂತರ ಕೆಲವೇ ಕ್ಷಣದಲ್ಲಿ ಅದು ಪೋಸ್ಟ್ ಕೂಡ ವೈರಲ್ ಆಯಿತು. ಅದಾದ ನಂತರ ಬಹಳಷ್ಟು ಹೇಟ್ ಕೂಡ ಸಿಕ್ತು. ಯಾಕಂದ್ರೆ ಇದು ಟಾಕ್ಸಿಕ್ ಥಿಯೇಟ್ರಿಕಲ್ ರೈಟ್ಸ್ ಅಷ್ಟು ಮೊತ್ತಕ್ಕೆ ಸೋಲ್ಡ್ ಔಟ್ ಆಗಿಲ್ಲ ಅಂತೇಳಿ ಒಂದು ಹೇಟ್ ರೇಟ್ ಅಂದ್ರೆ ನೆಗೆಟಿವಿಟಿ ಬಂತು. ಗುರು ಒಂದ್ ಹೇಳ, ಥಿಯೇಟ್ರಿಕಲ್ ರೈಟ್ಸ್ 120 crore ಸೇಲ್ ಆಗಿದೆ ಅಂತ ಹೇಳಿ ಎಲ್ಲೂ ಚಿತ್ರತಂಡ ಅಫಿಷಿಯಲ್ ಅನೌನ್ಸ್ ಮಾಡಲಿಲ್ಲ. ಬರೀ ಅವ್ರು ಏನಂದ್ರು, AP ತೆಲಂಗಾಣಗೆ ನಮ್ಮ ಇದು ತೆಲುಗು ರೈಟ್ಸ್ ಸೋಲ್ಡ್ ಔಟ್ ಆಗಿದೆ, ದಿಲ್ ರಾಜು ಅವರು ತಗೊಂಡಿದ್ದಾರೆ ಅಷ್ಟೇ. ಇದು ದೊಡ್ಡ ದೊಡ್ಡ ಇನ್ಸೈಡ್ ರಿಪೋರ್ಟ್ಸ್ ಹೇಳ್ತಾ ಇದೆ 120 crore ಇದು ಥಿಯೇಟ್ರಿಕಲ್ ರೈಟ್ಸ್ ಸೋಲ್ಡ್ ಔಟ್ ಆಗಿದೆ. ಯಾಕೆ ಗುರು ಅಷ್ಟು ದೊಡ್ಡ ಮೊತ್ತಕ್ಕೆ ಸೇಲ್ ಆಗಬಾರ್ದು? ಯಶ್ ಸರ್ ಅವರು ಆಫ್ಟರ್ ಲಾಂಗ್ ಟೈಮ್ 4 years ಆದ್ಮೇಲೆ ಬರ್ತಾ ಇದ್ದಾರೆ ಮತ್ತು ಇಂಥ ದೊಡ್ಡ ಕ್ವಾಲಿಟಿ ಮತ್ತು ಇಂಥ ದೊಡ್ಡ ಸಿನಿಮಾ ಜೊತೆ ಬರ್ತಾ ಇದ್ದಾರೆ ಅಂತೇಳಿ ಅಂತಂದ್ರೆ 120 crore ಕೂಡ ಕಡಿಮೆ ಅನ್ಸುತ್ತೆ ನನಗೆ. ಯಾಕಂದ್ರೆ KGF2 ಥಿಯೇಟ್ರಿಕಲ್ ರೈಟ್ಸ್ ತೆಲುಗುಗೆ ಅದರ ಬಜೆಟ್ ಬರೀ KGF2 100 crore ಆಗಿತ್ತು, ಆದ್ರೆ ಥಿಯೇಟ್ರಿಕಲ್ ರೈಟ್ಸ್ 80 crore ಸೋಲ್ಡ್ ಔಟ್ ಆಗಿದೆ. ಆದ್ರೆ ಒಂದು ರೂಮರ್ಸ್ ನ ಪ್ರಕಾರ ಟಾಕ್ಸಿಕ್ ಚಿತ್ರದ ಬಜೆಟ್ 400 to 500 crore ಇದೆ, ಆದ್ರೆ 120 crore ಥಿಯೇಟ್ರಿಕಲ್ ರೈಟ್ಸ್ ಸೋಲ್ಡ್ ಆಗಿದೆ. ಅಂದ್ರೆ ಇದನ್ನ ನನಗೆ ಕಡಿಮೆ ಅನ್ಸುತ್ತೆ. ಯಾಕಂದ್ರೆ ಅದು ರಿಕವರ್ ಕೂಡ ಆಗುತ್ತೆ, ಯಾಕಂದ್ರೆ ಕಂಟೆಂಟ್ ಸ್ಟ್ರಾಂಗ್ ಆಗಿದೆ ಟಾಕ್ಸಿಕ್ ಚಿತ್ರದ. ಯಾಕಂದ್ರೆ ಯಶ್ ಸರ್ ಅವರು ಈ ಚಿತ್ರ ಅನೌನ್ಸ್ ಮಾಡಕ್ಕೆ 1.5 ವರ್ಷ ತಗೊಂಡ್ರು. ಇಷ್ಟು ಟೈಮ್ ತಗೊಂಡಿದ್ದಾರೆ ಅಂದ್ರೆ ಯಶ್ ಸರ್ ಅವರು ಈ ಚಿತ್ರದಲ್ಲಿ ಏನೋ ಒಂದಿದೆ, ದೊಡ್ಡದಾಗಿದೆ ಅದು ಕಂಟೆಂಟ್. ಟಾಕ್ಸಿಕ್ ಚಿತ್ರದ ಥಿಯೇಟ್ರಿಕಲ್ ರೈಟ್ಸ್ ದೊಡ್ಡ ದೊಡ್ಡ ತೆಲುಗು ಸಿನಿಮಾ ರೆಕಾರ್ಡ್ ಬ್ರೇಕ್ ಮಾಡಿದೆ. ಹೇಗೆ ಅಂದ್ರೆ ದೇವರಾಜ್ ಚಾಪ್ಟರ್ 1 ಇದು ಜೂನಿಯರ್ NTR ಅವರದು, ಅದು ಥಿಯೇಟ್ರಿಕಲ್ ರೈಟ್ಸ್ 115 crore ಸೇಲ್ ಆಗಿತ್ತು. ಮತ್ತು ರಾಮ್ ಚರಣ್ ಅವರ ಗೇಮ್ ಚೇಂಜರ್ ಸಿನಿಮಾ ಕೂಡ 110 crore ಥಿಯೇಟ್ರಿಕಲ್ ರೈಟ್ಸ್ ಸೋಲ್ಡ್ ಔಟ್ ಆಗಿತ್ತು. ಮತ್ತು ವಾರ್ 2 ಹಿಂದಿ ಚಿತ್ರ, ಅದರ ಥಿಯೇಟ್ರಿಕಲ್ ರೈಟ್ಸ್ 90 crore ಸೇಲ್ ಆಗಿತ್ತು. ಅದರಲ್ಲಿ ಜೂನಿಯರ್ NTR ಇರುವ ಕಾರಣ ಅದು 90 crore ಸೇಲ್ ಆಗಿತ್ತು ಥಿಯೇಟ್ರಿಕಲ್ ರೈಟ್ಸ್. ಇದು 3 ಚಿತ್ರದ ಥಿಯೇಟ್ರಿಕಲ್ ರೈಟ್ಸ್ ಇದು ರೆಕಾರ್ಡ್ ಬ್ರೇಕ್ ಮಾಡಿ ನಮ್ಮ ಟಾಕ್ಸಿಕ್ ಚಿತ್ರ ನಂಬರ್ 1 ಸ್ಥಾನದಲ್ಲಿದೆ. 120 crore ಸೋಲ್ಡ್ ಔಟ್ ಆಗಿದೆ ಥಿಯೇಟ್ರಿಕಲ್ಸ್. ದೇವರಾಜ್ ಚಾಪ್ಟರ್ 1 ಮತ್ತು ಗೇಮ್ ಚೇಂಜರ್ ತೆಲುಗು ಸಿನಿಮಾ ಆಗಿತ್ತು, ಆದ್ರೂ ಕೂಡ ನಮ್ಮ ಕನ್ನಡ ಸಿನಿಮಾ ಇದೇನು ತೆಲುಗು ಸಿನಿಮಾ ಅಲ್ಲ, ಬರೀ ಅಲ್ಲಿ ಹೋಗಿ ಡಬ್ ಆಗ್ತಾ ಇದೆ ತೆಲುಗುಲ್ಲಿ. ಆ 2 ತೆಲುಗು ಸಿನಿಮಾ ರೆಕಾರ್ಡ್ ಬ್ರೇಕ್ ಮಾಡಿ ನಮ್ಮ ಕನ್ನಡ ಸಿನಿಮಾ 120 crore ಸೇಲ್ ಆಗುತ್ತೆ ಅಂದ್ರೆ ಬಹಳ ಖುಷಿಯಾದ ವಿಚಾರ ಗುರು. ಬಹಳಷ್ಟು ನಮ್ಮವರೇ ಬಹಳಷ್ಟು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ, 120 crore ಸೇಲ್ ಆಗಲ್ಲ, ಇದು ಹೇಗಾಗುತ್ತೆ ಅಂತೇಳಿ. ಆಗಬಹುದು ಗುರು. ಮೊನ್ನೆ ಟಾಕ್ಸಿಕ್ ಟೀಸರ್ ಬಂತು, ಅದಕ್ಕೆ ನೆಗೆಟಿವಿಟಿ, ಮತ್ತು ಈಗ ಅಪ್ಡೇಟ್ ಬಂತು, ಇದಕ್ಕೆ ನೆಗೆಟಿವಿಟಿ. ನನಗನ್ಸುತ್ತೆ ಟಾಕ್ಸಿಕ್ ಚಿತ್ರದ ಬಗ್ಗೆ ನೆಗೆಟಿವಿಟಿ ಮಾಡಕ್ಕೆ ಅಂತ ಹೇಳಿ ಒಂದು ಗುಂಪಿದೆ ಅನ್ಸುತ್ತೆ. ನೆಗೆಟಿವಿಟಿ ಮಾಡಿ ಏನು ಫರಕ್ ಬೀಳಂಗಿಲ್ಲ. ಟಾಕ್ಸಿಕ್ ಚಿತ್ರ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗೇ ಆಗುತ್ತೆ. ಯಾಕಂದ್ರೆ ಯಶ್ ಸರ್ ಅವರು ಕಂಟೆಂಟ್ ಸ್ಟ್ರಾಂಗ್ ಆಗಿ ತರ್ತಾ ಇದ್ದಾರೆ. ಅನೌನ್ಸ್ ಮಾಡಕ್ಕೆ ಎಷ್ಟು ಟೈಮ್ ತಗೊಂಡಿದ್ದಾರೆ ಅಂದ್ರೆ 1.5 ವರ್ಷ ಅಂದ್ರೆ 1.5 ವರ್ಷ ಟೈಮ್ ತಗೊಂಡ್ರು ಅವ್ರು ಸಿನಿಮಾ ಅನೌನ್ಸೇ ಮಾಡಕ್ಕೆ. ಬರೇ ಏನೋ ಸ್ಟ್ರಾಂಗ್ ಆಗಿದೆ ಕಂಟೆಂಟ್. ನೋಡೋಣ, ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಟಾಕ್ಸಿಕ್ ಮೇಲೆ. ಚಿತ್ರ ಬಂದಾಗ ನೋಡೋಣ ಹೇಗೆ ಇರುತ್ತೆ ಅಂತೇಳಿ. ಓಕೆ, ಇವತ್ತು ಇಷ್ಟು ವಿಡಿಯೋ. ನಾನು ಇದೇ ತರ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಗುಡ್ ಬಾಯ್ ಮತ್ತು ಟೇಕ್ ಕೇರ್. ಬಾಯ್ ಬಾಯ್, ಟಾಟಾ, ಸಿಗೋಣ ಮತ್ತೆ. ಓಕೆ, ಬಾಯ್.